ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಅರ್ಜುನಬೆಟ್ಟಳ್ಳಿ ಗ್ರಾಮದಲ್ಲಿ ಪುರಾತನ ಇತಿಹಾಸ ಉಳ್ಳವಂಥ ಒಂದು ಕಟ್ಟೆಮನೆ ಹಾಲುಮತ ಸಮಾಜದ ಕಟ್ಟೆಮನೆ ಮಹಾಲಕ್ಷ್ಮಿ ದೇವಸ್ಥಾನವು ಇದು ಸುಮಾರು 100 ವರ್ಷಗಳ ಇತಿಹಾಸವಿರುವ ದೇವಸ್ಥಾನದಲ್ಲಿ 209 ಆ ದೇವಸ್ಥಾನಕ್ಕೆ ಒಕ್ಕಲುಗಳು. ಆ ಒಕ್ಕಲುಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿ ಜಾತ್ರೆಯನ್ನು ಮಾಡಿ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಸೇವಾ ಟ್ರಸ್ಟ್ನ ಹಾಗೂ ಅಣ್ಣ ತಮ್ಮಂದಿರು ಮತ್ತು ಆ ಗ್ರಾಮಸ್ಥರು ಎಲ್ಲರ ಸಹಕಾರ, ಅಕ್ಕಪಕ್ಕ ಗ್ರಾಮಸ್ಥರ ಸಹಕಾರದಿಂದ ಈ ದಿವಸ ಮಹಾಲಕ್ಷ್ಮಿ ದೇವಸ್ಥಾನ ವಾರ್ಷಿಕ ಜಾತ್ರೆಯನ್ನು ಹಮ್ಮಿಕೊಂಡಿದ್ದು, ಈ ಜಾತ್ರೆಯಲ್ಲಿ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೂ, ಸಾರ್ವಜನಿಕರಿಗೂ ಮತ್ತು ಗ್ರಾಮಸ್ಥರಿಗೂ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಆಗಮಿಸಿರುವ ಎಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಇದೇ ರೀತಿ ಅಮ್ಮನ ಸೇವೆ ಮಾಡಲು ನಾವು ನಮ್ಮ ಟ್ರಸ್ಟ್ನ ಆಡಳಿತ ಮಂಡಳಿ ಸದಸ್ಯರು ಸದಾ ಸಿದ್ಧವಾಗಿದ್ದು, ಇದೇ ಥರ ಪ್ರತಿ ವರ್ಷ ಯುಗಾದಿ ಹಬ್ಬ ಕಳೆದು 15 ದಿನಕ್ಕೆ ಇದು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ನಾನು ಈ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷನಾಗಿ ಇದು 6ನೇ ವರ್ಷ ನಾನು ಮಾಡ್ತಾ ಇರೋದು. ಈ ಎಲ್ಲ ನನ್ನ ದೇವಸ್ಥಾನದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಅಧ್ಯಕ್ಷ ಸ್ಥಾನ ಮಾಡಿ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾನು ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ನೆರವೇರಿಸ್ತೀನಿ. ಇದಕ್ಕೆಲ್ಲ ಸಹಕಾರ ಮಾಡಬೇಕಂತ ಪ್ರತಿಯೊಬ್ಬ ಕಟ್ಟೆಮನೆ ಅಣ್ಣ ತಮ್ಮಂದಿರಿಗೂ, ಸಾರ್ವಜನಿಕರಿಗೂ, ಬಂಧು ಬಳಗಕ್ಕೂ ಹೃದಯ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಕಟ್ಟೆಮನೆ ಅಂದರೆ ಏನು ಸರ್? ಅದು ಕಟ್ಟೆಮನೆ ಅಂದರೆ ನಮ್ಮ ಹಾಲುಮತ ಮಹಾಸಮಾಜದಲ್ಲಿ ಒಬ್ಬ ಸದಸ್ಯನಿಗೆ ಅವ್ರದ್ದೇ ಆದಂಥ ಒಂದು ದೇವಸ್ಥಾನ ದೇವ್ರಿಗೆ ಆ ದೇವ್ರಿಗಿಂದ ಆ ಒಕ್ಕಲು ಬಿಟ್ಟು ಬೇರೆ ಯಾರೂ ಅದಕ್ಕೆ ಒಕ್ಕಲಾಗಂಗಿಲ್ಲ. ಈ ಉದಾಹರಣೆಗೆ ಈಗ ನಮ್ಮ ನೆಲಮಂಗಲ ಸುತ್ತಮುತ್ತ 7-8 ಕಟ್ಟೆಮನೆ ಇದ್ದಾವೆ. ದೊಡ್ಡ ದೇವರಾಗ್ಬೋದು, ಚಿಕ್ಕ ದೇವರಾಗ್ಬೋದು, ಕರಿಯಮ್ಮ ತಾಯಿ ಆಗ್ಬೋದು, ಕೋಡಹಳ್ಳಿ ಕಡೆಯಟ್ಟಿ ದೇವರು ಅಂತ. ಆ ಇದಕ್ಕೆ ವಿಚಾರವಾಗಿ ಅದಕ್ಕೆ ಅವರೇ ಒಕ್ಕಲಾಗಿರ್ತಾರೆ. ಆ ಒಕ್ಕಲಿಗೆ ನಾವು ಮದುವೆ ಹೆಣ್ಮಕ್ಳಿಗೆ ಅದೇ ದೇವ್ರು ಮದುವೆ ಮಾಡ್ಕೊಳಂಗಿಲ್ಲ. ಆ ವಿಚಾರದಲ್ಲಿ ನಮ್ಮ ಪೂರ್ವಜನರು, ನಮ್ಮ ತಾತ ಮುತ್ತಾತರ ಕಾಲದಿಂದ ಇದು ನಡ್ಕೊಂಬಂದಿರೋ ಪದ್ಧತಿ. ಸರ್, ಈಗ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳು ದೇವರ ಮಹಿಮೆ ಹೇಳೋದು ಏನು ಸರ್? ದೇವರ ಮಹಿಮೆ ಇದು ಇತಿಹಾಸ ಉಳ್ಳ. ಈಗ ಮಕ್ಕಳಿನ ಮದುವೆ ಆಗಿ ಮಕ್ಕಳಿಲ್ಲ ಅಂದವ್ರಿಗೆ ಅರ್ಕೆ ಕಟ್ಟರೆ ಮಕ್ಕಳು ತಾಯಿ ಕರುಣಿಸಿದ್ದಾರೆ. ಏನಾದ್ರೂ ಅವ್ರಿಗೆ ಮನೆ ಕಟ್ಟಲು ಅರ್ಗೆ ಇದ್ದಿದ್ರೆ ಅದು ಪುರಾತನ ನಡ್ಕೊಂಬಂದಿದೆ. ಆಮೇಲೆ ಈ ದೇವ್ರನ್ನ ಈ ಹೊಸ್ದಾಗಿ ಅಣ್ಣ ತಮ್ಮಂದಿರಿಗೂ ಮನೆ ಕಟ್ಟರೆ ಗೃಹಪ್ರವೇಶಕ್ಕೆ ಲಕ್ಷ್ಮೀ ತಾಯಿಯವ್ರನ್ನ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿದ್ರೆ ಅವ್ರು ಒಳ್ಳೇದಾಗಿದೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಈ ಜನ ನೀವೇ ನೋಡ್ತಾ ಇದ್ದೀರಲ್ಲ, ಈ ಜನನ ಆ ನಂಬಿಕೆನ ತಾಯಿ ಉಳಿಸ್ಕೊಂಬಂದಿದ್ದಾರೆ. ಅದು ನಾವು ಸೇವೆ ಮಾಡ್ತಾ ಇದ್ದೀವಿ. ಸರ್, ಈಗ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತಾದಿಗಳು ತಮ್ಮ ಕಾಣಿಕೆಯನ್ನು ಕೊಟ್ಟು ಅವ್ರ ಕಷ್ಟವನ್ನು ಕೇಳ್ತಾ ಇದ್ರು. ಅದು ಯಾವ ರೀತಿ ಹೇಳ್ತಾ ಇದ್ರು? ಅದು ಕಾಣಿಕೆ ಅಲ್ಲ, ತೆರಿಗೆ ರೂಪದಲ್ಲಿ. ಕುಳುವಾರು ಒಂದು ಜಾತ್ರೆ ಮಾಡಬೇಕಾದ್ರೆ ಒಂದು ತೆರಿಗೆ ನಿಗದಿಪಡಿಸ್ತೀವಿ. ಆ ತೆರಿಗೆ ಪಡಿಸಿ ಅವ್ರ ದುಡ್ಡನ್ನು ಅವ್ರಿಗೆ ಖರ್ಚು ಮಾಡೋದಿಲ್ಲ. ಯಾರು ಒಬ್ಬರೇ ಹಾಕಿ ವೈಯಕ್ತಿಕ ಯಾರೂ ಇದು ಮಾಡೋದಿಲ್ಲ. ಈ ದೇವಸ್ಥಾನಕ್ಕೆ ಯಾರು ಒಕ್ಕಲಾಗಿರ್ತಾರೋ ಯಾರಿರ್ತಾರೋ ಅವ್ರ ಹತ್ರ ಮಾತ್ರ ನಾವು ಈ ತೆರಿಗೆ ರೂಪದಲ್ಲಿ ನಿಗದಿಪಡಿಸಿ ಅದನ್ನು ಬಂದಂತ ಈ ಪೂಜಾ ಖರ್ಚು, ಅನ್ನದಾಸೋಹಕ್ಕೆ, ಜಾತ್ರೆಗೆಲ್ಲ ಸಂಪೂರ್ಣ ಅದೇ ಹಣನ ನಾವು ವ್ಯಯ ಮಾಡ್ತೀವಿ. ಸರ್, ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್? ಭಕ್ತಾದಿಗಳು ಇದೇ ರೀತಿ ಹೆಚ್ಚಿನ ರೀತಿ ಮುಂದಿನ ವರ್ಷವೂ ಸಹ ಸಹಕರಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಹರಿಸ್ಬೇಕು ಅಂತ ಈ ಮೂಲಕ ಕೈ ಮುಗಿದು ಬೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಲೋಕೇಶ್ BS ಅಂತ, ಮಹಾಲಕ್ಷ್ಮಿ ದೇವಸ್ಥಾನ ಸೇವಾ ಟ್ರಸ್ಟ್ನ ಹಾಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.